ಆಸ್ತಿ ಮಾಡುವುದಕ್ಕಿಂತ ಶಿಕ್ಷಣವನ್ನೇ ಅವರಿಗೆ ಆಸ್ತಿಯನ್ನಾಗಿ ಮಾಡಿ ಎಸಿ ಶ್ರೀನಿವಾಸ್. ಪ್ರತಿಯೊಬ್ಬ ತಂದೆ ತಾಯಿ ತನ್ನ ಮಕ್ಕಳಿಗೆ ಆಸ್ತಿ ಮಾಡುವುದಕ್ಕಿಂತ ಶಿಕ್ಷಣವೇ ಅವರಿಗೆ ಆಸ್ತಿಯನ್ನಾಗಿ ಮಾಡುವ ಮೂಲಕ ಸಮಾಜದಲ್ಲಿ ಅವರನ್ನ ಉತ್ತಮ ವ್ಯಕ್ತಿತ್ವವುಳ್ಳವರನ್ನಾಗಿ ರೂಪಿಸಿ ಎಂದು ಪುಲಕೇಶಿ ನಗರದ ಶಾಸಕ ಎಸಿ ಶ್ರೀನಿವಾಸ್ ಅವರು ಹೇಳಿದ್ದಾರೆ. ತಾಲೂಕಿನ ಜಂಗಮಕೋಟೆ ಗ್ರಾಮದ ಯೋಗಿ ನಾರಾಯಣ ಎಜುಕೇಷನ್ ಟ್ರಸ್ಟ್ನ ಬಾಲಾಜಿ ವಿದ್ಯಾನಿಕೇತನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಆಯೋಜಿಸಿದ ಉದ್ಭವ 2026 ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಅವರು ಮಾತನಾಡಿದ್ದಾರೆ. ಶಿಕ್ಷಣವೆಂಬ ಆಸ್ತಿಯನ್ನ ಯಾರು ಕದಿಯುವುದಕ್ಕೆ ಸಾಧ್ಯವಾಗುವುದಿಲ್ಲ. ಅದನ್ನ ಗಳಿಸುವುದಕ್ಕೆ ನಿರಂತರವಾಗಿ ಪ್ರಯತ್ನಿಸಿ ಪರಿಶ್ರಮ ಹಾಕಿದವರು ಜೀವನದಲ್ಲಿ ಎಂದಿಗೂ ಸೋತಿರುವ ಇತಿಹಾಸವಿಲ್ಲ. ಮಕ್ಕಳಿಗಾಗಿ ತಂದೆ ತಾಯಿ ಮಾಡಿದ ಆಸ್ತಿಯನ್ನ ಒಂದೇ ದಿನದಲ್ಲಿ ಕಳೆಯಬಹುದು, ಆದರೆ ಶಿಕ್ಷಣವೆಂಬ ಆಸ್ತಿಯನ್ನ ಕಳೆಯಲು ಸಾಧ್ಯವಿಲ್ಲ. ಬದಲಿಗೆ ಮತ್ತಷ್ಟು ಜ್ಞಾನ ಸಂಪಾದನೆಯೊಂದಿಗೆ ಸಮಾಜಕ್ಕೆ ಉಪಕಾರಿಯಾಗುತ್ತದೆ. ಶಿಕ್ಷಕರು ಕೂಡ ಮಕ್ಕಳಿಗೆ ವಿದ್ಯೆಯ ಜೊತೆಯಲ್ಲೇ ಉತ್ತಮ ಸಂಸ್ಕಾರವನ್ನ ಕಲಿಸುವುದರ ಮೂಲಕ ಉತ್ತಮ ಪ್ರಜೆಗಳನ್ನ ಸಮಾಜಕ್ಕೆ ಕೊಡುಗೆಯಾಗಿ ನೀಡಬೇಕು ಎಂದು ಹೇಳಿದ್ದಾರೆ. ವಾಣಿಜ್ಯ ತೆರಿಗೆ ಇಲಾಖೆಯ ಜಿಲ್ಲಾಧಿಕಾರಿ ಮೂರ್ತಿ ಮಾತನಾಡಿ, ಶಿಕ್ಷಣ ಕ್ಷೇತ್ರವು ಇಂದು ವ್ಯಾಪಾರೀಕರಣವಾಗುತ್ತಿದೆ. ಪೈಪೋಟಿಗೆ ಬಿದ್ದವರಂತೆ ಶಿಕ್ಷಣ ಸಂಸ್ಥೆಯನ್ನ ತೆರೆಯಲು ಮುಂದಾಗುತ್ತಿರುವ ಜನರ ನಡುವೆ ಗ್ರಾಮೀಣ ಭಾಗದಲ್ಲಿನ ಮಕ್ಕಳಿಗೆ ಕಡಿಮೆ ಶುಲ್ಕದ ಅಡಿಯಲ್ಲಿ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ಇಂತಹ ಶಿಕ್ಷಣ ಸಂಸ್ಥೆಗಳನ್ನು ಶ್ಲಾಘಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಯೋಗಿ ನಾರಾಯಣ ಎಜುಕೇಷನ್ ಟ್ರಸ್ಟ್ನ ಖಜಾಂಚಿ ಹಾಗೂ ಪುರಸಭೆ ಸದಸ್ಯೆ ಮಂಜುಳಮ್ಮ, ಮುನಿರಾಜು, ಕಾರ್ಯದರ್ಶಿ ಪ್ರಶಾಂತ್, ಮುಖ್ಯ ಶಿಕ್ಷಕಿ ಮಾಲಾ ಮಂಜುನಾಥ್, ವ್ಯವಸ್ಥಾಪಕ ನಿರ್ದೇಶಕಿ ಪ್ರಭಾ ಪ್ರಶಾಂತ್, ಟ್ರಸ್ಟಿಗಳಾದ ಡಾಕ್ಟರ್ ಶ್ರೀಕಾಂತ್, ಡಾಕ್ಟರ್ ಪಲ್ಲವಿ ಶ್ರೀಕಾಂತ್, ಡಾಕ್ಟರ್ ರಮ್ಯಾ ರಾಜ್ ಮುಂತಾದವರು ಇದ್ದರು. ನಮ್ಮ ಮಕ್ಕಳಿಗೆ ಪ್ರಪಂಚದಲ್ಲಿ ನಾವು ಹುಟ್ಟಿಸಿದ ಮಕ್ಕಳಿಗೆ ನಮ್ಮ ಕರ್ತವ್ಯ ಏನು ಕೊಡಬಹುದು, ಅವರ ಬೆಳವಣಿಗೆಗೆ ನಮ್ಮ ಕೊಡುಗೆ ಏನು? ಆಸ್ ಎ ತಂದೆ ತಾಯಿಯಾಗಿ ನಾವು ಹುಟ್ಟಿಸಿದ ಮಕ್ಕಳಿಗೆ ನಾವು ಮುಖ್ಯವಾಗಿ ಕೊಡ್ತಕ್ಕಂಥದ್ದು ಏನು? ಬಟ್ಟೆನ, ಅವ್ರ ವೆಹಿಕಲ್ಲ, ಜಮೀನ, ಸೈಟ, ಒಡವೆನ, ಅಥವಾ ದುಡ್ಡು ಕೂಡಿಟ್ಟು ಅವ್ರ ಜೀವನ ಮಾಡಲಿ ಅಂದ್ಬಿಟ್ಟು ಜಮೀನ, ವಸ್ತುನ. ನನ್ನ ಪ್ರಕಾರ ಇದ್ಯಾವುದೂ ಅಲ್ಲ. ನಮ್ಮ ಮಕ್ಕಳಿಗೆ ಒಂದೇ ಒಂದು ಕೊಡಬೇಕು. ದೇವರು ನಮಗೆ ಜನ್ಮ ಕೊಟ್ಟರಲ್ಲ ಈ ಪ್ರಪಂಚದಲ್ಲಿ, ಅಷ್ಟೇ ಮುಖ್ಯವಾಗಿ ನಾವು ನಮ್ಮ ಮಕ್ಕಳಿಗೆ ಕೊಡ್ತಕ್ಕಂಥದ್ದು ವಿದ್ಯೆ, ಎಜುಕೇಷನ್. ಅದಂತೂ ಕೊಟ್ಬಿಟ್ರೆ ನಮ್ಮ ತಂದೆ ತಾಯಿಗೆ ಅಥವಾ ನಮ್ಮ ಮಕ್ಕಳಿಗೆ ನಮಗೆ ಇದಕ್ಕಿಂತಲೂ ಪುಣ್ಯ ಇಲ್ಲ, ಇದಕ್ಕಿಂತಲೂ ಕರ್ತವ್ಯ ಇಲ್ಲ ಅಂತ ನನ್ನ ಅನಿಸಿಕೆ.